ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ದೇ ಆರ್ ಟ್ರೈನ್ ಟು ಇನ್ಫ್ಲೂಯೆನ್ಸಸ್ಸು. ನಾನು ಗ್ಯಾರಂಟಿಯಾಗಿ ಏನಾದರೂ ರಿಟರ್ನ್ ಕೊಡ್ತಾ ಇದ್ದಾನೆ ಅಂದರೆ, ಒಂದು ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ, ಇಲ್ಲ ಅಂದರೆ ಜೆಸ್ಸಿ ಲಿವರ್ಮೋರ್ ಅಂತ ಒಬ್ಬರು ವರ್ಲ್ಡ್ ಫೇಮಸ್ ಟ್ರೇಡರ್, ಅಷ್ಟೇ ನೆಟ್ವರ್ತನ್ನು ಟ್ರೇಡಿಂಗಿಂದನೇ ಅವ್ರು ಗಳಿಸ್ಕೊಂಡ್ರು, ಟ್ರೇಡಿಂಗಿಂದನೇ ಕಳ್ಕೊಂಡ್ರು. ಆ ನಂತರ ಸುಸೈಡ್ ಮಾಡ್ಕೊಂಡು ಸತ್ತು. 10 ಜನ ಮಾಡಿದರೆ 7 ಜನ ಲಾಸಲ್ಲೇ ಇದ್ದಾರೆ. ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡಿಂಗ್ ಮಾಡೋರಲ್ಲಿ 90% ಜನ ಲಾಸಲ್ಲಿ ಇದ್ದಾರಂತೆ. ಸ್ಟಾಕ್ ಮಾರ್ಕೆಟಿಂದ ಕ್ವಿಕ್ ಆಗಿ ನಾನು ದುಡ್ಡು ಗಳಿಸ್ತೀನಿ ಅಂದರೆ ಗ್ಯಾಮ್ಲಿಂಗೇ. ನಮಸ್ಕಾರ. ಮನಿ ಮಂತ್ರ ನಿಮಗಾಗಿ ತಂದಿದ್ದೇವೆ ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ. ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನನ್ನ ಜೊತೆ ಬಸವರಾಜ್ ತೋಣಗಟ್ಟಿ ಅವರಿದ್ದಾರೆ. ನಮಸ್ಕಾರ. ಥ್ಯಾಂಕ್ ಯು. ನಿಮ್ಮ ದುಡ್ಡನ್ನು ಹೇಗೆ ಗಳಿಸೋದು, ಉಳಿಸೋದು, ಬೆಳೆಸೋದು ಅನ್ನೋ ಬಗ್ಗೆ ನಿಮಗೆ ಗೈಡ್ ಮಾಡೋದಕ್ಕೆ ಬಸವರಾಜ್ ಅವರಿದ್ದಾರೆ. ಸೊ ಇವತ್ತು ನಮ್ಮ ಟಾಪಿಕ್ ಸ್ಟಾಕ್ ಮಾರ್ಕೆಟ್. ಸೊ ಸ್ಟಾಕ್ ಮಾರ್ಕೆಟ್ ಒಂಥರದ ಅಂದರೆ ಅದಕ್ಕೊಂದು ಅದರದ್ದೇ ಆದಂತಹ ವಿಶೇಷ ಅಟ್ರ್ಯಾಕ್ಷನ್ ಇದೆ. ಅದು ಎಷ್ಟೇ ರಿಸ್ಕ್ ಇದ್ರೂ ಕೂಡ ಅದರಲ್ಲಿ ಆಟ ಆಡುವಂಥವ್ರು, ಡೈಲಿ ಆಟ ಆಡೋರಿಂದ ಹಿಡಿದು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಗೆದ್ದವರು, ಎರಡರಲ್ಲೂ ಗೆದ್ದವರು, ಸೋತವ್ರನ್ನೂ ಕೂಡ ನೋಡಿದ್ದೀವಿ. ಓವರಾಲ್ ಈ ಇನ್ವೆಸ್ಟ್ಮೆಂಟ್ ಆಪರ್ಚುನಿಟಿ ಅಂತ ಬಂದಾಗ ಸ್ಟಾಕ್ ಮಾರ್ಕೆಟ್ನ ಹೇಗೆ ನೋಡ್ತೀರಿ ಮತ್ತು ಹೇಗೆ ಅಡ್ವೈಸ್ ಮಾಡ್ತೀರಿ ನಮ್ಮ ನೋಡಿ, ವ್ಯೂವರ್ಸ್ಗೆ? ಸ್ಟಾಕ್ ಮಾರ್ಕೆಟ್ ಕಾನ್ಸೆಪ್ಟ್ ಎದಕ್ಕೆ ಬಂತಂತ ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ. ಒಂದು ಕಂಪ್ನಿ ಸ್ಟಾರ್ಟ್ ಆಗುತ್ತೆ. ಒಂದು ಕಂಪ್ನಿ ಸ್ಟಾರ್ಟ್ ಆದ ತಕ್ಷಣ ಫಸ್ಟ್ ಫೌಂಡರ್ಸು ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಿದ ತಕ್ಷಣ ಅವ್ರಿಗೆ ಆ ಬಿಸ್ನೆಸ್ಸನ್ನು ಎಕ್ಸ್ಪಾಂಡ್ ಮಾಡಲಿಕ್ಕೆ ದುಡ್ಡು ಬೇಕಾಗುತ್ತೆ. ರೈಟ್. ಸೊ ಆ ದುಡ್ಡು ಬೇಕಂದರೆ ಒಂದು ಬ್ಯಾಂಕಿಂದ ಲೋನ್ ತೊಗೋಬೇಕು, ಎರಡನೇದು ಈ ಬಾಂಡ್ಗಳನ್ನ ಇಶ್ಯೂ ಮಾಡಿಬಿಟ್ಟು ದುಡ್ಡು ತೊಗೋಬೇಕು, ಮೂರನೇದು ನನ್ನ ಪಾರ್ಟ್ನರ್ಶಿಪ್ಪನ್ನು, ನನ್ನಲ್ಲಿರುವಂಥ ಓನರ್ಶಿಪ್ಪನ್ನು ನಾನು ಮತ್ತೊಬ್ಬರಿಗೆ ಶೇರ್ ಮಾಡ್ತೀನಿ ಅನ್ನಂಗೆ. ಸೊ ಅಲ್ಲೇ ಆ ಶೇರ್ ಬಂದಿರೋದು ಅಲ್ಲೇ ಈಕ್ವಿಟಿ ಅಥವಾ ಶೇರ್ ಅಂತ ಬಂದಿರೋದು ಅಲ್ಲೇ. ಸೊ ನನ್ನ ಹತ್ರ ಒಂದು ₹100 ನೆಟ್ವರ್ತದ ಬಿಸ್ನೆಸ್ ಇದೆ, ಅದನ್ನು ನಾನು ಒಂದು 10 ಜನರಿಗೆ ಮಾರ್ತಾ ಇದ್ದೀನಿ. ಒಬ್ಬೊಬ್ರದ್ದು ಹೋಲ್ಡಿಂಗ್ ₹10 ಅಂದರೆ ₹10 ಒಬ್ಬೊಬ್ರದ್ದು ಹೋಲ್ಡಿಂಗ್ ಆಯಿತು. ಅವ್ರು ₹10 ಒಂದು ಓನರ್ ಆಯಿತು. ಈಗ ಓನರ್ಶಿಪ್ ಆದ ನಂತರ ಅದನ್ನು ಒಬ್ಬೊಬ್ಬರು ನಾನು ಬೇಡ ಅಂತಿರ್ತಾರೆ, ನನಗೆ ಓನರ್ಶಿಪ್ ಬೇಡ, ನಾನು ಇದರಿಂದ ಎಕ್ಸಿಟ್ ಆಗ್ತೀನಿ ಅಂದರೆ, ಈ ಎಕ್ಸಿಟ್ ಆಗಲಿಕ್ಕೆ ಇರುವಂಥ ಮಾರ್ಗ ಶೇರ್ ಮಾರ್ಕೆಟ್. ನನ್ನ ಓನರ್ಶಿಪ್ಪನ್ನು ನಾನು ಸೇಲ್ ಮಾಡ್ತಾಯಿದ್ದೀನಿ ಅಂದಂಗೆ ಆ ಕಾನ್ಸೆಪ್ಟ್ ಹೋಗಿಬಿಟ್ಟು ಈ ಬೇರೆ ಕಾನ್ಸೆಪ್ಟೇ ಬಂದುಬಿಟ್ಟಿದೆ ಸ್ಟಾಕ್ ಮಾರ್ಕೆಟಲ್ಲಿ. ಯಾಕಂದರೆ ನಾವು ಪ್ರೈಸ್ ನೋಡಿ ಬೈ ಮಾಡ್ತೀವಿ, ಮೊಮೆಂಟಮ್ ನೋಡಿ ಬೈ ಮಾಡ್ತೀವಿ, ನಂತರ ಅದರ ಯಾವ ಥರ ಪ್ರೈಸು ಅಪ್ ಆ್ಯಂಡ್ ಡೌನ್ ಆಗ್ತಾಯಿದೆ, ಪ್ರಾಫಿಟ್ ಮಾರ್ಜಿನ್ ಇದೆಯೋ ಅದು ನೋಡ್ಬಿಟ್ಟು ಮಾಡ್ತಾಯಿದ್ದೀವಿ. ಸೊ ಅದಕ್ಕೋಸ್ಕರ ನೀವು ಸ್ಟಾಕನ್ನು ಅಂದರೆ ಬ್ಯಾಕ್ ಎಂಡಲ್ಲಿ ಇರೋದು ಅದು, ಅದು ಮೂಲೆಯಲ್ಲಿ ಅದಿದೆ, ಮೂಲ ಅದು. ಆದರೆ ಹೊರಗಡೆ ಏನು ನಡೀತಾ ಇದೆ ಅಂದ್ರೆ ಅದು ಬೇರೆ ಬೇರೆ ರೂಪಗಳನ್ನು ಪಡೆದು ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ನ ಅವಕಾಶಗಳು ಕೂಡ ಬಂದಿದೆ. ಬಟ್ ಹಿಂದೆ ಇರುವಂಥ ಕಂಪ್ನಿಗಳು ಅವು ಹುಟ್ಕೊಳ್ತವೆ, ಬೆಳಿತವೆ, ಮತ್ತೆ ಇಳಿತವೆ, ಈ ಥರ ನಡೀತಾ ಇರೋದು ಬೇರೆ ಕಡೆ ನಡೀತಾನೆ ಇರುತ್ತೆ. ಸೊ ಈಗ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಬಂದಾಗ ಇದರಲ್ಲಿ 2 ಕ್ಯಾಟಗರಿ ಜನ ಇರ್ತಾರೆ. ಇನ್ ಎ ಬ್ರಾಡರ್ ಸೆನ್ಸ್ ಹೇಳ್ಬೇಕಂದ್ರೆ, ಒಂದಿಷ್ಟು ಜನ ಟ್ರೇಡರ್ಸ್ ಅಂದರೆ ಒಂದಿಷ್ಟು ಜನ ಒಂದು ನಿಮಿಷನೂ ನಿಲ್ಲಿಕ್ಕೆ ರೆಡಿ ಇಲ್ಲ, ಒಂದಿಷ್ಟು ಜನ ಹಾಫ್ ಡೇಗೆ, ಅಥವಾ ಒಂದಿಷ್ಟು ಜನ ಒಂದಿನಕ್ಕೆ, ಅಥವಾ ಒಂದಿಷ್ಟು ಜನ 1 ವೀಕು ಅಥವಾ 1 ಮಂತು. ಇನ್ನೊಂದಿಷ್ಟು ಜನ ಲಾಂಗ್ ಟರ್ಮ್ ಇನ್ವೆಸ್ಟರು, ಅಂದರೆ ಇವತ್ತು ತೊಗೊತಾರೆ, ಮೇ ಬಿ 5 ಇಯರ್ಸು 10 ಇಯರ್ಸು ಅಥವಾ ಹೋಲ್ಡ್ ಮಾಡೋ ಜನ ಇದ್ದಾರೆ. ಸೊ ನಾನು ಯಾವ ಕ್ಯಾಟಗರಿಗೆ ಬರ್ಬೇಕಂತ ನಾನು ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ನಾನು ಯಾವ ಕ್ಯಾಟಗರಿ ಬರಬೇಕಂತ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕಂದ್ರೆ, ಇವತ್ತಿನ ಕಾಲದಲ್ಲಿ ಏನಾಗಿದೆ ಅಂದರೆ, ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ಸು ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂದರೆ, ದೇ ಆರ್ ಟ್ರೈನ್ ಟು ಇನ್ಫ್ಲೂಯೆನ್ಸಸ್ಸು. ನೀವು ಸ್ಟಾಕ್ ಮಾರ್ಕೆಟ್ದಲ್ಲಿ ಇನ್ವೆಸ್ಟ್ ಮಾಡಿ ಇಷ್ಟು ದುಡ್ಡು ಗಳಿಸ್ತೀವಿ, ಅಷ್ಟು ದುಡ್ಡು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಎಂಡ್ ಆಫ್ ದ ಡೇ ನಿಮ್ಮ ಬಿಹೇವಿಯರ್ ಏನಿದೆ ಅನ್ನೋದನ್ನು ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಆ್ಯಂಡ್ ಮೋರ್ ಓವರ್ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅನ್ನೋದನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಅದಕ್ಕೋಸ್ಕರನೇ ಮೇ ಬಿ 1949 ಬೆಂಜಮಿನ್ ಗ್ರಹಾಮ್ ಅನ್ನೋರು ಒಂದು ಬುಕ್ ಬರೆದಿದ್ದಾರೆ, ಇಂಟೆಲಿಜೆಂಟ್ ಇನ್ವೆಸ್ಟರ್ ಅಂತ. ಅವ್ರು ಏನು ಹೇಳಿದ್ದಾರೆ ಅಂದರೆ, ಮಾರ್ಕೆಟ್ನಲ್ಲಿ 2 ಥರ ಜನ ಅಂತೆ. ಒಬ್ಬರು ಎಂಟರ್ಪ್ರೈಸಿಂಗ್ ಇನ್ವೆಸ್ಟರ್ ಅಂದರೆ ಅವ್ರ ಪ್ರೊಫೆಷನ್ನೇ ಇನ್ವೆಸ್ಟ್ಮೆಂಟು, ಮುಂಜಾನೆ ಸಂಜೆವರೆಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತಾರೆ ಅವರು. ಇನ್ನೊಬ್ಬರು ಡಿಫೆನ್ಸಿವ್ ಇನ್ವೆಸ್ಟರ್ ಅಂದ್ರೇನು, ಅವರು ಹೂಡಿಕೆ ಮಾಡ್ತಾರೆ, ಬಟ್ ಅವರು ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಲ್ಲ ಮತ್ತು ಮಿಸ್ಟೇಕ್ಸನ್ನು ಅವಾಯ್ಡ್ ಮಾಡ್ತಾರೆ. ಸೊ ಇಂಥ ಜನ. ಸೊ ನೀವು ಯಾವ ಕ್ಯಾಟಗರಿಯಲ್ಲಿ ಬರ್ತೀರಿ ಅನ್ನೋದು ಫಸ್ಟ್ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ನಾನೇನಾದರೂ 24/7 ಮಾರ್ಕೆಟ್ನಲ್ಲೇ ಇರ್ತೀನಿ, ನಂತರ ಡೈಲಿ ಟ್ರೇಡಿಂಗ್ ಮಾಡ್ತೀನಿ, ನಾನು ಡೈಲಿ ಟ್ರೇಡಿಂಗಿಂದ ನಾನು ಕೋಟ್ಯಾಧಿಪತಿ ಆಗ್ತೀನಿ ಅಂದರೆ ಒಂದು 2-3 ಇಂಪಾರ್ಟೆಂಟ್ ಆಪ್ಷನ್ಸ್ ಹೇಳ್ತೀನಿ ನಿಮ್ಗೆ. ಅಂದರೆ ಡೇಟಾ ಹೇಳ್ತೀನಿ. ಅಂದರೆ
ಅದು ಎಷ್ಟು ಡೇಂಜರಸ್ ಅನ್ನೋದು ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ಲು ಜೆಸ್ಸಿ ಲಿವರ್ಮೋರೆ ಅಂತ ಒಬ್ಬರು ಟ್ರೇಡರು, ವರ್ಲ್ಡ್ ಫೇಮಸ್ ಟ್ರೇಡರು, ಅಷ್ಟೇ ನೆಟ್ವರ್ತನ್ನು ಟ್ರೇಡಿಂಗಿಂದನೇ ಅವ್ರು ಗಳಿಸ್ಕೊಂಡ್ರು, ಅಷ್ಟೇ ನೆಟ್ವರ್ತ್ ಗಳಿಸಿದ್ದನ್ನು ಟ್ರೇಡಿಂಗಿಂದನೇ ಕಳ್ಕೊಂಡ್ರು, 2 ಸರಿ ಬ್ಯಾಂಕ್ರಪ್ಸಿಗೆ ಅಪ್ಲೈ ಮಾಡಿದರು, ಆ ನಂತರ ಸುಸೈಡ್ ಮಾಡ್ಕೊಂಡು ಸತ್ರು. ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಆ್ಯಂಡ್ ಫೇಮಸ್ ಟ್ರೇಡರ್ ಇನ್ ದ ಹಿಸ್ಟ್ರಿ ಆಫ್ ದ ಸ್ಟಾಕ್ ಮಾರ್ಕೆಟ್. ಅವ್ರದ್ದು ಕತೆ ಆ ಥರ ಆದರೆ SEBI ಡೇಟಾ ಹೇಳುತ್ತೆ, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂದರೆ ಮಾನಿಟರ್ ಮಾಡ್ತಾ ಇರುತ್ತಲ್ಲ, ಅವ್ರು ಏನು ಹೇಳ್ತಾರಂದರೆ ಅಂದರೆ ಇದರಲ್ಲಿ ಮತ್ತೆ ಅಂದರೆ ಈ ಇದನ್ನು F&O ಟ್ರೇಡಿಂಗು ಆ ಥರ ಇರುತ್ತೆ. F&O ಟ್ರೇಡಿಂಗ್ ಅಂದರೆ ಕ್ವಿಕ್ ರಿಚ್ ಆಗುವಂಥ ಒಂದು ಅದು ವೇ ಇದು. ಸೊ ಅದು ನಂತರ ಸ್ಟಾಕ್ ಟ್ರೇಡಿಂಗು, ಸ್ಟಾಕ್ ಬೈ ಮಾಡಿಬಿಟ್ಟು ಸೆಲ್ ಮಾಡೋರು. ಎಷ್ಟು ಜನ ಪ್ರಾಫಿಟ್ ಆಗಿದ್ದಾರೆ, ಎಷ್ಟು ಜನ ಲಾಸ್ ಆಗಿದ್ದಾರೆ ಅಂತ ಹೇಳ್ತಾರೆ ಈ ಟ್ರೇಡಿಂಗ್ದಲ್ಲಿ. ಎಸ್ಪೆಷಲಿ ಯಂಗ್ ಜನ್ರೇಷನ್ ಏನು ಮಾಡ್ತಾ ಇದ್ದಾರೆ ಅಂದರೆ ಸೈಡ್ ಇನ್ಕಮ್ ಥರ, ಅಥವಾ ನಾನು ಈ ಲೇಡೀಸು ಹೌಸ್ ವೈಫ್ ಇದ್ದವ್ರು ಇದ್ದಾರಲ್ಲ, ನಾನು ಮನೆಯಲ್ಲಿದ್ದೀನಿ, ಇಂಟರ್ನೆಟ್ ಇದೆ, ಆರಾಮಾಗಿ ಮನೆಯಲ್ಲಿ ಕೂತೆ ನಾವು ಮಾಡ್ಬೋದಲ್ಲ ಅಂದ್ಬಿಟ್ಟು ಎಷ್ಟೆಷ್ಟೋ ಲಕ್ಷ ಗಳಿಸ್ಬೋದು ಅಂತ ಈ ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತಲ್ಲ, ಆ ಪ್ರಾಮಿಸನ್ನು ನೋಡ್ಕೊಂಡ್ಬಿಟ್ಟು ಯಾವುದೋ ಕೋರ್ಸ್ ಸೇರ್ತಾರೆ, ಯಾವುದೋ ಕೋರ್ಸ್ ಸೇರಿಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಡೇಟಾ ಏನು ಹೇಳುತ್ತಂದರೆ ಆ್ಯಸ್ ಪರ್ ದ SEBI ಈ ಸ್ಟಾಕ್ ಟ್ರೇಡಿಂಗ್ ಏನು ಮಾಡ್ತಾರಲ್ಲ, ಒಂದು 10 ಜನ ಮಾಡಿದರೆ ಅದರಲ್ಲಿ 7 ಜನ ಲಾಸ್ದಲ್ಲೇ ಇದ್ದಾರಂತೆ. 30% ಮಾತ್ರ ಸಕ್ಸಸ್ಸು. ಇದು ನಾರ್ಮಲ್ ಸ್ಟಾಕ್ ಟ್ರೇಡಿಂಗು. ಈ F&O ಟ್ರೇಡಿಂಗ್, ಫ್ಯೂಚರ್ ಆ್ಯಂಡ್ ಆಪ್ಷನ್ ಟ್ರೇಡಿಂಗ್ ಮಾಡೋರಲ್ಲಿ 90% ಜನ ಲಾಸ್ನಲ್ಲಿದ್ದಾರಂತೆ. ಯಾರೂ ಹೇಳ್ತಾ ಇಲ್ಲ ಇದನ್ನು, SEBIನೇ ಹೇಳ್ತಾ ಇದೆ, ರೆಗ್ಯುಲೇಟರ್ ಹೇಳ್ತಾ ಇದ್ದಾರೆ. 90% ಜನ. ನಂತರ ಇವ್ರು ಕಾಮತ್ ಅವರು ಜೀರೋ ದ ಹೆಡ್, ಅವ್ರೇನು ಹೇಳಿದ್ದಾರೆ ಅಂದರೆ ಜಸ್ಟ್ ಅರೌಂಡ್ ಈ ಏನು ಟ್ರೇಡ್ ಮಾಡ್ತಾ ಇದ್ದಾರಲ್ಲ, ಈ ಟ್ರೇಡ್ ಮಾಡೋರಲ್ಲಿ ಮೇ ಬಿ ಅರೌಂಡ್ 1% ಜನ ಬ್ಯಾಂಕ್ FDಗಿಂತ ಹೆಚ್ಚಿಗೆ ರಿಟರ್ನ್ ಅರ್ನ್ ಮಾಡ್ತಾ ಇದ್ದಾರೆ, 99% ಜನ ಬ್ಯಾಂಕ್ FDಗಿಂತ ಕಮ್ಮಿ ರಿಟರ್ನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಅದು ಜನರಿಗೆ ಹುಚ್ಚು. ಯಾಕೆ ಅಂದರೆ ಈ ಕೋಚಿಂಗ್ ಇನ್ಸ್ಟಿಟ್ಯೂಟು, ಟ್ರೇಡರ್ಸು ಅಥವಾ ಈ ಟ್ರೇಡಿಂಗ್ ಇನ್ಸ್ಟಿಟ್ಯೂಟ್ದವ್ರು ಏನು ಮಾಡ್ತಾರೆ, ದಿ ವಿಲ್ ಟ್ರೈ ಟು ಇನ್ಫ್ಲೂಯೆನ್ಸ್ ಯು. ನಿಮ್ಗೆ ಕ್ವಿಕ್ಕಾಗಿ ರಿಚ್ ಮಾಡ್ತೀವಿ ಅಂದರೆ ಒಂದು ಬಣ್ಣದ ಕನಸುಗಳನ್ನು ಹೇಳ್ತಾರೆ. ಬಟ್ ಅಲ್ಟಿಮೇಟ್ಲಿ ಗ್ಯಾಂಬಲ್ ಇದು. ಈ ಥರ ಮಾಡಿದರೆ ಗ್ಯಾಂಬಲ್ಲು. ಹೌದು. ನಾನೇನಾದರೂ ಈ ಸ್ಟಾಕ್ ಮಾರ್ಕೆಟಿಂದ ಕ್ವಿಕ್ಕಾಗಿ ನಾನು ದುಡ್ಡು ಗಳಿಸ್ತೀನಿ ಅಂದರೆ ಗ್ಯಾಂಬ್ಲಿಂಗೆ. ಯಾವುದೇ ನಿಮಗೆ ಬ್ಯಾಂಕ್ FDಗಿಂತ ಯಾರಾದರೂ ಹೆಚ್ಚಿಗೆ ರಿಟರ್ನ್ ಕೊಡ್ತಾರಂದರೆ ರಿಸ್ಕ್ ಇದ್ದೇ ಇದೆ. ಯಾರು ರಿಸ್ಕು ಏನು ಎಷ್ಟು ಅಂತ ತಿಳ್ಕೊಬೇಕಾಗಿದ್ದು ನೀವು. ಈಗ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬರು ಫಿನ್ಫ್ಲುಯೆನ್ಸರ್ಸು, ಓಕೆ, ಫೈನಾನ್ಷಿಯಲ್ ಇನ್ಫ್ಲುಯೆನ್ಸರ್ಸು. ಸೊ ಅವ್ರದ್ದು ಒಂದು SEBI ಅವರ ಕೇಸ್ ನಡೀತಾ ಇದೆ. ಅವನು ತಾನೇ ಟ್ರೇಡಿಂಗ್ ಮಾಡಿ ಎಷ್ಟೋ ಕ್ರೋರ್ಸ್ ಲಾಸ್ ಮಾಡ್ಕೊಂಡಿದ್ದಂತೆ, ತಾನೇ ಸ್ವಂತ ಟ್ರೇಡಿಂಗ್ ಮಾಡಿಬಿಟ್ಟು ಲಾಸ್ ಮಾಡ್ಕೊಂಡಿದ್ದು. ಆ ಲಾಸ್ ಮಾಡ್ಕೊಂಡಿದ್ದನ್ನು ಕಾಂಪೆನ್ಸೇಟ್ ಮಾಡಲಿಕ್ಕೆ ಟ್ರೇಡಿಂಗ್ ಕೋರ್ಸಸ್ ಕಂಡಕ್ಟ್ ಮಾಡಿದಂಥ ಅವನು. ಟ್ರೇಡಿಂಗ್ ಕೋರ್ಸಸ್ ಕಂಡಕ್ಟ್ ಮಾಡಿ ತನ್ನಲ್ಲಿ ಆದಂಥ ಲಾಸನ್ನು ಟ್ರೇಡಿಂಗ್ ಕೋರ್ಸಿಂದ ಜನರಿಂದ ದುಡ್ಡು ತೊಗೊಂಡು ಕೋಚಿಂಗ್ ಕೊಡ್ತೀನಿ ಅಂದ್ಬಿಟ್ಟು ಅದನ್ನೆಲ್ಲ ಕಾಂಪೆನ್ಸೇಟ್ ಮಾಡಿಕೊಂಡು ದುಡ್ಡು ಅರ್ನ್ ಮಾಡ್ಕೊಂಡಿದ್ದಾನೆ. ವಾವ್. ಆ ನಂತರ SEBI ಅವ್ರು ಏನು ಹೇಳಿದ್ದಾರೆ, ಆ ದುಡ್ಡು ಏನೇನು ಜನರಿಂದ ಕಲೆಕ್ಟ್ ಮಾಡಿದ್ಯಲ್ಲಪ್ಪ ಅದನ್ನೆಲ್ಲ ಮತ್ತೆ ಜನರಿಗೆ ಕೊಡೋ ಅಂತ. ಸೊ ನಾನೇ ದೊಡ್ಡ ಫೇಲ್ಯೂರು ಮತ್ತೊಬ್ಬರಿಗೆ ಕೋಚಿಂಗ್ ಕೊಡ್ತಾ ಇದ್ದಾರೆ, ಕೋಚಿಂಗ್ ಕೊಟ್ಟು ನೀವು ಗೆಲ್ಲಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಒಂದು ರೀತಿ ಸಾರಿ, ನಾನು ಇನ್ನೊಂದು ಆ್ಯಂಗಲಲ್ಲಿ ನೋಡ್ತಿದ್ದೀನಿ. ಸೊ ಅವ್ರು ಮಾಡಿರೋ ತಪ್ಪುಗಳನ್ನು ತಿಳ್ಕೊಂಡು ಅದನ್ನ ಜನರಿಗೆ ಹೇಳ್ಬೋದಿತ್ತು. ಇದು ಹಂಗಲ್ಲ. ಅವರು ಕ್ವಿಕ್ ರಿಚ್ ಮನಿ, ಅವ್ರ ಕಸ್ಟಮರು ಕ್ವಿಕ್ ರಿಚ್ ಮನಿ, ಆ ಥರ ಒಂದು ಇಮೇಜ್ ಬಿಲ್ಡ್ ಮಾಡಿ ಕ್ವಿಕ್ ರಿಚ್ ಆಗುವಂಥ ಒಂದು ಮೈಂಡ್ಸೆಟ್ ಇರೋರು. ಸೊ ಈ ಥರದ ಜನ ಈ ಥರದ ನಿಮ್ಮ ಮೈಂಡ್ಸೆಟ್ ಇದ್ದರೆ ಸ್ಟಾಕ್ ಮಾರ್ಕೆಟ್ದಲ್ಲಿ ಫಾರ್ ಗಾಡ್ ಸೇಕ್ ಎಂಟ್ರಿ ಆಗಬೇಡಿ. ನಂತರ ಇದರಲ್ಲಿಯೂ ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದಿಷ್ಟು ಜನ ತಂದೆ ತಾಯಿ ದುಡ್ಡು ಇರುತ್ತೆ, ತಂದೆ ತಾಯಿ ದುಡ್ಡನ್ನು ತೆಗೆದುಬಿಟ್ಟು ಸ್ಟಾಕ್ ಮಾರ್ಕೆಟ್ದಲ್ಲಿ ಹಾಕ್ತಾರೆ. ತಂದೆ ತಾಯಿ ದುಡ್ಡನ್ನು ನೀವು ಯೂಸ್ ಎಸ್ಪೆಷಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ತಂದೆ ತಾಯಿಯ ರಿಸ್ಕ್ ಅಪಟೈಟ್ ಮಾಡಬೇಕು. ಅವ್ರ ರಿಸ್ಕನ್ನು ಎಷ್ಟು ಸಹಿಸ್ಕೊಳ್ತಾ ಇದ್ದಾರೆ, ಅವ್ರ ಫೈನಾನ್ಷಿಯಲ್ ಲೈಫ್ ಹೇಗಿದೆ, ಅವ್ರು ಲಾಸ್ ಆದರೆ ಹೇಗೆ ಸಹಿಸ್ಕೊತಾರೆ ಅನ್ನೋದು ಅದು ನೋಡಬೇಕು. ನೀವು ಹೆಂಗಿದ್ದೀರ ಅಂದ ತಕ್ಷಣ ನಿಮ್ಮ ರಿಸ್ಕ್ ಅಪಟೈಟೇ ಬೇರೆ, ಅವ್ರ ರಿಸ್ಕ್ ಅಪಟೈಟೇ ಬೇರೆ. ಸೊ ತಂದೆ ತಾಯಿ ದುಡ್ಡನ್ನು ತೊಗೊಂಡು ಬಂದುಬಿಟ್ಟು ಸ್ಟಾಕ್ ಮಾರ್ಕೆಟ್ದಲ್ಲಿ ಹಾಕಬೇಡಿ. ನಂತರ ಯಾರೋ ಏನೋ ಹೇಳ್ತಾ ಇದ್ದಾರೆ, ಎವ್ರಿ ಡೇ 2%, ಎವ್ರಿ ಡೇ 10%, ಅಥವಾ ಮಂತ್ಲಿ ಒಂದು 10% ಕೊಡ್ತೀವಿ, ನೀವು ಇಷ್ಟು ದುಡ್ಡು ಹಾಕಿ ಟ್ರೇಡಿಂಗ್ ಮಾಡಿ ನಾವು ನಿಮ್ಗೆ ಹಣ ಕೊಡ್ತೀವಿ ಅಂತ ಅಂದರೆ ಅದೆಲ್ಲ ಶುದ್ಧ ಸುಳ್ಳು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಎಲ್ಲೇ ಇನ್ವೆಸ್ಟ್ ಮಾಡಿದರೂ ಕೂಡ, ಈಗ ಒಬ್ಬ ಪರ್ಸನ್ ಏನಾದರೂ ನಾನು ನಿಮ್ಗೆ ಇಷ್ಟು ರಿಟರ್ನ್ಸ್ ಕೊಡ್ತೀನಿ ಅಂದರೆ, ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಇನ್ಸ್ಟ್ರೂಮೆಂಟ್ಸ್ದಲ್ಲಿ ರಿಟರ್ನ್ಸ್ ಗ್ಯಾರಂಟಿನೇ ಇರೋಲ್ಲ. ಸೊ ಇಂಥ ಸಿಚುವೇಷನ್ದಲ್ಲಿ ನಾನು ಗ್ಯಾರಂಟಿಯಾಗಿ ಏನಾದರೂ ರಿಟರ್ನ್ ಕೊಡ್ತಾ ಇದ್ದಾನೆ ಅಂದರೆ, ಅವ್ನು ಸುಳ್ಳು ಹೇಳ್ತಾ ಇದ್ದಾನೆ, ಇಲ್ಲ ಅಂದರೆ ಅವನಿಗೆ ಗೊತ್ತಿಲ್ಲ ಸ್ಟಾಕ್ ಮಾರ್ಕೆಟ್ ಹೆಂಗೆ ವರ್ಕ್ ಆಗ್ತಾಯಿದೆ ಅಂತ.
ಆ್ಯಂಡ್ ಇದು ಎಲ್ಲಕ್ಕಿಂತನೂ ಇದು ಎಲ್ಲ ಈ ರೀತಿಯ ರಿಸ್ಕ್ ರಿಲೇಟೆಡ್ ಇದರಲ್ಲಿ ನೀವು ಅದನ್ನ ಹೇಳ್ತೀರಾ, ಅದು ಅನ್ವಯ ಆಗುತ್ತೆ. ಹೌದೌದೌದು, ಆ ರಿಯಾಲಿಟಿ ನಮಗೆ ಇರಬೇಕು. ಹೌದೌದು, ಬಣ್ಣ ಬಣ್ಣದ ಕನಸುಗಳಿಗೆ ಯಾವತ್ತೂ ಮರುಳಾಗಬೇಡಿ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಆ್ಯಂಡ್ ಮೋರ್ ಓವರು, ಈಗ ನನಗೇನಾದರೂ ಲಾಸ್ ಆದರೆ ಅಥವಾ ನನ್ನಿಂದ ಈಗ ನನಗೆ ಇವರಿಂದ ಮೋಸ ಆದರೆ ಆ ದುಡ್ಡನ್ನು ಅಥವಾ ಮೋಸವನ್ನು ನಾನು ಕಂಪ್ಲೇಂಟ್ ಮಾಡಿಬಿಟ್ಟು ಹೇಗೆ ರೆಗ್ಯುಲೇಟೆಡ್ ವೇಯಿಂದ ನನ್ನ ದುಡ್ಡನ್ನು ಪಡಿಬೇಕು ಅನ್ನೋದು ಒಂದು ಗೊತ್ತಿರಬೇಕು. ಸೊ ಯಾರು ನಿಮಗೆ ನಾನು ಸ್ಟಾಕ್ ಟ್ರೇಡಿಂಗು ಕಲಿಸ್ಕೊಡ್ತೀನಿ, ನಿಮಗೆ ಅಷ್ಟು ಕೋಟಿ ಮಾಡ್ತೀನಿ, ಇಷ್ಟು ಕೋಟಿ ಮಾಡ್ತೀನಿ, ಮನೆಯಲ್ಲಿ ಕೂತು ದುಡ್ಡು ಮಾಡ್ಬೋದು ಅಂತ ಹೇಳ್ತಿರ್ತಾರಲ್ಲ, ಸೊ ಅವರು ರಿಜಿಸ್ಟರ್ಡ್ ಎಂಟಿಟಿಯಾ ಇಲ್ವಾ ಅನ್ನೋದು ಫಸ್ಟ್ ಚೆಕ್ ಮಾಡಿ. ರಿಜಿಸ್ಟರ್ಡ್ ಎಂಟಿಟಿಯಾ ಇಲ್ವಾ ಚೆಕ್ ಮಾಡ್ಬೇಕಂದ್ರೆ ಈ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಎಂಟಿಟೀಸ್ಗಳನ್ನು ರೆಗ್ಯುಲೇಟ್ ಮಾಡೋರು ಸೇಬಿ. ಸೊ ಸೇಬಿಯಲ್ಲಿ ಇವರು ರಿಜಿಸ್ಟರ್ ಆಗಿದ್ದಾರಾ ಇಲ್ವಾ, ಆಗಿದ್ದಾರಂದರೆ ಯಾವ ಬೇಸ್ ಮೇಲೆ ಆಗಿದ್ದಾರೆ, ಇವ್ರ ರೋಲ್ ಏನಿದೆ, ಸೇಬಿ ವೆಬ್ಸೈಟಿಗೆ ಹೋಗಿ ಅವ್ರ ಹತ್ರ ಅವ್ರು ಕೊಡುವಂಥ ಬಣ್ಣದ ಮಾತನ್ನು ನೋಡಬೇಡಿ. ಯಾಕೆಂದರೆ ಫಾರ್ ಎಕ್ಸಾಂಪಲ್ ನನ್ನ ಕೇಸಲ್ಲಿ ಹೇಳ್ತೀನಿ, ನಾನು ಈ ಸೇಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರು. ಒಂದು 6-7 ತಿಂಗಳ ಹಿಂದೆ ನನಗೊಬ್ಬರು ಕಾಲ್ ಮಾಡಿದರು, ಸರ್ ನಿಮ್ಮ ಹೆಸರಲ್ಲಿ ಈ ಥರ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಆಗಿದೆ, ನೀವು ಈ ಥರ ಟಿಪ್ಸ್ ಕೊಡ್ತೀರಾ ಅಂದ್ಬಿಟ್ಟು. ನಾನು ಇಲ್ಲ ಅಂತ ಹೇಳಿದೆ. ಮತ್ತು ನಿಮ್ಮ ಹೆಸರಲ್ಲಿ ಈ ಥರ ಮಾಡ್ತಾ ಇದ್ದಾರಲ್ಲ ಅಂತ ಅಂದರು. ಆ ಮನುಷ್ಯ ಏನು ಮಾಡಿದ್ದಾನೆ, ಅವನಿಗೊಂದು ಮೆಸೇಜ್ ಬಂದಿದೆ, ಸೊ ಈ ಥರ ಟೆಲಿಗ್ರಾಮ್ ಗ್ರೂಪು ಅಥವಾ ವಾಟ್ಸಪ್ ಗ್ರೂಪ್ ಇದೆ, ನೀವು ಜಾಯಿನ್ ಆಗಿ ಇಷ್ಟು ದುಡ್ಡು ಹಾಕಿ ನಾವು ನಿಮಗೆ ಟ್ರೇಡಿಂಗ್ ಟಿಪ್ಸ್ ಕೊಡ್ತೀವಿ, ಇಷ್ಟು ದುಡ್ಡು ಆಡಿಸ್ತೀವಿ ಅಂತ. ಇವನೇನು ಮಾಡಿದ್ದಾನೆ, ಆ ನಂಬರ್ ತೊಗೊಂಡ್ಬಿಟ್ಟು ನನ್ನ ಹೆಸರಲ್ಲಿ ಸರ್ಚ್ ಮಾಡಿದ್ದಾನೆ, ನನ್ನ ವೆಬ್ಸೈಟಿಗೆ ಲ್ಯಾಂಡ್ ಆಗಿದ್ದಾನೆ, ನನ್ನ ವೆಬ್ಸೈಟಿಂದ ನನ್ನ ನಂಬರ್ ಸಿಕ್ಕಿದೆ, ನನ್ನ ನಂಬರಿಂದ ನನಗೆ ಕಾಲ್ ಮಾಡಿದ್ದಾನೆ. ನಾನು ರಿಟರ್ನ್ ಅವ್ರಿಗೆ ಕಾಲ್ ಮಾಡಿದರೆ, ಆ್ಯಸ್ ಎ ಕಸ್ಟಮರ್ ಅಂತ ಕಾಲ್ ಮಾಡಿದರೆ ಅವ್ರು ಹೇಳಿದಂದರೆ, ಇಲ್ಲ ಸರ್ ನೀವು ಇಷ್ಟು ಇನ್ವೆಸ್ಟ್ ಮಾಡಬೇಕು ಹಾಗೆ ಹೀಗೆ ಅಂತ. ನಿಮ್ಮ ಹೆಸರು ಏನಂದರೆ ನನ್ನ ಫರ್ಮ್ ಹೆಸರು ಹೇಳ್ತಾ ಇದ್ದಾರೆ. ವಾವ್. ಸೊ ನಾನು ಅವಾಗ ಕೇಳಿದೆ, ಅಲ್ಲರಿ ನಾನೇ ಫರ್ಮ್ ಓನರು, ನೀವು ಯಾರು ಅಂತ ಕೇಳಿದಂದರೆ ಡಿಸ್ಕನೆಕ್ಟ್ ಮಾಡಿದರು. ದೆನ್ ಐ ವೆಂಟ್ ಟು ದ ಸೈಬರ್ ಸೆಕ್ಯೂರಿಟಿ, ಸೈಬರ್ ಇದಕ್ಕೆ ಪೊಲೀಸ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡಿ, ದಟ್ ಇಸ್ ಸೆಕೆಂಡರಿ. ಸೊ ಈಗ ಯಾರಾದರೂ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಇದ್ದಾರೆ ಅಥವಾ ಅವ್ರ ಹೆಸರು ಈ ಥರ ಬ್ರ್ಯಾಂಡ್ ಇದೆ ಅಂದ ತಕ್ಷಣ ಕಣ್ಮುಚ್ಚಿ ಮರಳಾಗಬೇಡಿ. ಅದನ್ನು ಸೇಬಿ ವೆಬ್ಸೈಟ್ದಲ್ಲಿ ಹೋಗಿಬಿಟ್ಟು ವೆರಿಫೈ ಮಾಡ್ಕೊಳ್ಳಿ. ಇವರು ಯಾಕೆಂದರೆ ಈಗ ನಾನು ಸೇಬಿ ವೆಬ್ಸೈಟ್ದಲ್ಲಿ ನಾನು ರಿಜಿಸ್ಟರ್ ಮಾಡಬೇಕಂದ್ರೆ ಅಲ್ಲಿ ಏನು ಕೊಟ್ಟಿರುವಂಥ ನಂಬರು ಅದೇ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು, ಅದೇ ನಂಬರಿಗೆ ನೀವು ನನಗೆ ಫೀ ಪೇ ಮಾಡಬೇಕು, ಅದೇ ಅಡ್ರೆಸ್ ಅಲ್ಲಿ ಮೆನ್ಷನ್ ಆಗಿರಬೇಕು. ಸೊ ದ್ಯಾಟ್ ಇಟ್ ಇಸ್ ಎ ರೆಗ್ಯುಲೇಟೆಡ್ ಎಂಟಿಟಿ ಅಂತ. ಆ ಥರ ಏನಾದರೂ ಆಗ್ತಾ ಇಲ್ಲ ಅಂದರೆ ಅದರಿಂದ ದೂರ ಇರಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ವಾಟ್ಸಪ್ಪು ಮತ್ತು ಈ ಟೆಲಿಗ್ರಾಮ್ ಗ್ರೂಪ್ಗಳು ಮಾಡಿಬಿಟ್ಟು ನಿಮಗೆ ಟಿಪ್ಸ್ ಕೊಡ್ತಾರಂದರೆ ಅಂಥವ್ರಿಂದ ದೂರ ಇರೋದು ಒಳ್ಳೆಯದು. ಇದು ಒಂದು ಆಸ್ಪೆಕ್ಟು. ಎರಡನೇ ಆಸ್ಪೆಕ್ಟು ಲಾಂಗ್ ಟರ್ಮ್ ಇನ್ವೆಸ್ಟರು. ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂದ ತಕ್ಷಣ ನಾವೇನು ತಿಳ್ಕೊಂಡಿದ್ದೀವಿ ಅಂದರೆ, ಲಾಂಗ್ ಟರ್ಮ್ ಅಗೇನ್ ಇಟ್ ಇಸ್ ಎ ಪರ್ಸನಲ್ ಚಾಯ್ಸು. ಒಬ್ಬರಿಗೆ ಲಾಂಗ್ ಟರ್ಮ್ ಅಂದರೆ 1 ದಿನವೂ ಆಗ್ಬೋದು, 1 ವಾರನೂ ಆಗ್ಬೋದು, ಒಂದು 10 ದಿನವೂ ಆಗ್ಬೋದು, ಅಥವಾ 10 ವರ್ಷನೂ ಆಗ್ಬೋದು. ನೀವೇನಾದರೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಸ್ಟಾಕ್ ಮಾರ್ಕೆಟ್ದಲ್ಲಿ, ದೆನ್ ಇಟ್ ಇಸ್ ಎ ಫಂಟಾಸ್ಟಿಕ್ ವೇ. ಅಥವಾ ನಾನು ರಿಟರ್ನ್ಸ್ ಎಷ್ಟು ಬರುತ್ತೆ ಅಂತ ಹೇಳಲ್ಲ, ಬಟ್ ನೀವು ಲಾಂಗ್ ಟರ್ಮ್ ಅಂದರೆ ಒಂದು 5ರಿಂದ 10 ವರ್ಷ 20 ವರ್ಷ ನೀವು ಹೂಡಿಕೆ ಮಾಡಲಿಕ್ಕೆ ರೆಡಿ ಇದ್ದರೆ ನಿಮಗೆ 10% ಅಥವಾ ಅದಕ್ಕಿಂತ ಹೆಚ್ಚಿಗೆ ರಿಟರ್ನ್ ಬರುವಂಥ ಪಾಸಿಬಿಲಿಟಿ ಇದೆ. ಅಂದರೆ ಒಂದು ಮಾವಿನ ಗಿಡ ನೆಟ್ಟ ಹಾಗೆ. ಕರೆಕ್ಟ್. ಅದರಲ್ಲಿ ಎಷ್ಟು ಹಣ್ಣು ಬರುತ್ತೆ ಅಂತ ಹೇಳಿ, ಹಣ್ಣು ಬರುತ್ತೆ, ಎಷ್ಟು ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಬಟ್ ನಿಮಗೆ ಸಿಗುತ್ತೆ. ಬ್ಯಾಂಕ್ ಎಫ್ ಡಿ ಮತ್ತು ಇನ್ಫ್ಲೇಷನ್ ಅನ್ನ ಬೀಟ್ ಮಾಡುವಂಥ ರಿಟರ್ನ್ಸ್ ಬರುವಂಥದ್ದು ಸ್ಟಾಕ್ ಮಾರ್ಕೆಟ್. ಬಟ್ ಅಷ್ಟು ತಾಳ್ಬೇಕು. ಅದಕ್ಕೆ ಈ ಇನ್ವೆಸ್ಟ್ಮೆಂಟ್ ಮಾಡುವಾಗ 90% ಸಕ್ಸಸ್ಸು ಬಿಹೇವಿಯರ್ ಅಂತಾರೆ, 10% ಆಲ್ ದೀಸ್ ಸ್ಟಾಕ್ ಸಿಲೆಕ್ಷನ್ ಅದು ಎಲ್ಲದು. ಸೊ ಆ 90% ನಾನು ಕಂಟ್ರೋಲ್ ಮಾಡ್ಬೇಕಂದ್ರೆ ಅದು ನನ್ನ ಹತ್ರ ಇದೆ, ಅದು ಬೇರೆ ಹತ್ರ ಕಲಿಯೋಕ್ಕಾಗಲ್ಲ. ಸೊ ಯಾರಾದರೂ ನಿಮಗೆ ಸ್ಟಾಕ್ ಮಾರ್ಕೆಟ್ದಲ್ಲಿ ಶಾರ್ಟ್ ಟರ್ಮ್ದಲ್ಲಿ ನನಗೆ ಪ್ರಾಫಿಟ್ ಮಾಡಿಕೊಡ್ತಾರಂದರೆ ಯು ಹ್ಯಾವ್ ಟು ಅವಾಯ್ಡ್ ದ್ಯಾಟ್. ಲಾಂಗ್ ಟರ್ಮ್ ವ್ಯೂ ಇದ್ದರೆ ಮಾಡಿ. ಆ್ಯಂಡ್ ಮೋರ್ ಓವರು ಸ್ಟಾಕ್ ಮಾರ್ಕೆಟ್ದಲ್ಲಿ 2 ವಿಧ. ಅಂದರೆ ಈಗ ಸ್ಟಾಕ್ ಮಾರ್ಕೆಟ್ದಲ್ಲಿ ಎಂಟ್ರಿ ಆಗಬೇಕಂದ್ರೆ ಒಂದು ಡೈರೆಕ್ಟ್ ಸ್ಟಾಕ್ಸು, ಎರಡನೇದು ಮ್ಯೂಚುವಲ್ ಫಂಡ್ ಮುಖಾಂತರ. ಇಲ್ಲ ನಾನು ಡೈರೆಕ್ಟ್ ಸ್ಟಾಕ್ಸೇ ಎಂಟ್ರಿ ಆಗ್ತೇನೆ ಅಂತ ಹೋಗ್ತಾರೆ, ನಾನು ರಿಸರ್ಚ್ ಮಾಡ್ತೀನಿ ಹಾಗೆ ಹೇಗೆ ಅಂದ್ಬಿಟ್ಟು. ನೀವು ಒಂದು ಸ್ಟಾಕನ್ನು ನೀವು ರಿಸರ್ಚ್ ಮಾಡ್ಬೇಕಂದ್ರೆ ನೀವು ಯಾವ ಥರ ರಿಸರ್ಚ್ ಮಾಡ್ಬೇಕಂದ್ರೆ, ಯು ಹ್ಯಾವ್ ಟು ಥಿಂಕ್ ಆ್ಯಸ್ ಇಫ್ ಯು ಆರ್ ಬೈಯಿಂಗ್ ದ್ಯಾಟ್ ಕಂಪನಿ. ಒಂದು ಸಿಂಪಲಾಗಿ ಹೇಳ್ಬೇಕಂದ್ರೆ, ಒಂದು ಕಾರ್ನರ್ದಲ್ಲಿ ನಿಮ್ಮ ಏರಿಯಾದಲ್ಲಿ ಒಂದು ಶಾಪು ನಿಮಗೆ ಸೆಲ್ಲಿಂಗ್ ಇದೆ. ಆ ಶಾಪ್ ಸೆಲ್ಲಿಂಗ್ ಇದ್ದಾಗ ಅದನ್ನು ನೀವು ಹೇಗೆ ನೋಡ್ತೀರಾ? ಇಲ್ಲಿ ಬರುವಂಥ ಕಸ್ಟಮರ್ಸ್ ಎಷ್ಟು ಜನ, ಅಲ್ಲಿ ಇರುವಂಥ ಆಲ್ರೆಡಿ ಇನ್ವೆಸ್ಟ್ ಮಾಡಿರುವಂಥ ಅಮೌಂಟ್ ಎಷ್ಟಿದೆ, ಕಾಂಪಿಟೇಷನ್ ಎಷ್ಟಿದೆ, ಸರೌಂಡಿಂಗ್ ಎಷ್ಟು ಜನ ಇದ್ದಾರೆ, ನಾನು ಎಷ್ಟು ಪ್ರೈಸಿಗೆ ನಾನು ಸೇಲ್ ಮಾಡ್ತಾ ಇದ್ದೀನಿ, ಆ ಪ್ರೈಸಲ್ಲಿ ನನಗೆ ಪ್ರಾಫಿಟ್ ಎಷ್ಟು ಉಳಿಯುತ್ತೆ, ಇನ್ನೂ ಪ್ರೈಸ್ ಹೆಚ್ಚಿಗೆ ಮಾಡಿದ್ರೆ ಎವ್ರಿ ಇಯರ್ ಎಷ್ಟು ಪ್ರೈಸ್ ಅಪ್ ಆಗುತ್ತೆ, ಅಥವಾ ಪ್ರೈಸ್ ಅಪ್ ಆದರೆ ನಾವು ಪ್ರಾಫಿಟ್ ಗ್ರೋತ್ ಎಷ್ಟಾಗುತ್ತೆ, ಇದನ್ನೆಲ್ಲ ನಾವು ಅನಲೈಸ್ ಮಾಡ್ತೀವಲ್ಲ. ಸೇಮ್ ಇದೇ ಥರನೇ ನಿಮಗೆ ಅನಲೈಸಿಸ್ ಮಾಡುವಂಥ ಸ್ಕಿಲ್ ಬೇಕು. ಅದು ಅನಲೈಸಿಸ್ ಮಾಡುವಂಥ ಸ್ಕಿಲ್ ಇದೆ ಅಂದರೆ ದೆನ್ ಯು ಹ್ಯಾವ್ ಟು ಎಂಟರ್.
ಆ್ಯಂಡ್ ಇಷ್ಟೆಲ್ಲ ಮಾಡಿದ ನಂತರನೂ ನಿಮಗೆ ಸಕ್ಸಸ್ ಸಿಗುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಟ್ರೂ. ಅದನ್ನು ಆಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇರಬೇಕು. ಸೊ ಅದಕ್ಕೋಸ್ಕರ ಒಂದು ನೀವು ಟೈಮ್ ಕೊಡ್ಲಿಕ್ಕೆ ರೆಡಿ ಇರಬೇಕು, ನಿಮ್ಮ ಹತ್ರ ಎಕ್ಸ್ಪರ್ಟೈಸ್ ಇರಬೇಕು. ಆ್ಯಂಡ್ ಇದು ಎಲ್ಲ ಆದ ನಂತರ ಸಕ್ಸಸ್ ಸಿಗಲಿಲ್ಲ ಅಂದರೂ ಕೂಡ ನನ್ನ ಫೈನಾನ್ಷಿಯಲ್ ಲೈಫಿಗೆ ಏನೂ ಲಾಸ್ ಆಗಲಾರ್ದೆ ನಾನು ಹೆಂಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಿರಬೇಕು. ಅದು ಗೊತ್ತಿರಲಾರ್ದೆ ಸುಮ್ಮನೆ ಯಾರೋ ಸ್ಟಾಕ್ಸ್ ಹೇಳಿದ್ದಾರೆ, ಇವ್ರು ಬಾಯ್ ಮಾಡಂದ್ರು ಬಾಯ್ ಮಾಡಿದೆ, ಇವ್ರು ಸೆಲ್ ಮಾಡಂದ್ರು ಸೆಲ್ ಮಾಡಿದ್ರೆ ಅಂದರೆ ಯಾರು ಹೇಳ್ತಾ ಇದ್ದಾರಲ್ಲ ಅವ್ರ ಫೈನಾನ್ಷಿಯಲ್ ಲೈಫೇ ಡಿಫ್ರೆಂಟು. ಅವ್ರು ಹೇಳಿದವರಿಗೆ 1 ಲಕ್ಷ ಲಾಸ್ ಆದರೂ ಏನು ಅನ್ನಿಸ್ಲಿಕ್ಕಿಲ್ಲ, ಬಟ್ ನನಗೆ 10 ರೂಪಾಯಿ ಲಾಸ್ ಆದರೂ ದೊಡ್ಡ ಲಾಸು. ಸೊ ಅದಕ್ಕೋಸ್ಕರ ಅವರವರ ಇದಕ್ಕೆ ಕರೆಕ್ಟ್. ಸೊ ಅದಕ್ಕೋಸ್ಕರ ನಮ್ಮ ಪರ್ಸನಲ್ ರಿಸ್ಕನ್ನು ಅನಲೈಸ್ ಮಾಡಿಬಿಟ್ಟು ಸ್ಟಾಕ್ ಮಾರ್ಕೆಟ್ದಲ್ಲಿ ಹೂಡಿಕೆ ಮಾಡಿ. ಆ್ಯಂಡ್ ಮೋರ್ ಓವರ್, ಈಗ ವಾರನ್ ಬಫೆಟ್ ಅವರು ಒನ್ ಆಫ್ ದ ರಿಚೆಸ್ಟ್ ಪರ್ಸನ್ನು, ಆ್ಯಂಡ್ ಸ್ಟಾಕ್ ಮಾರ್ಕೆಟ್ದಲ್ಲಿ ಅವ್ರ ಬಗ್ಗೆ ಬರೆಯಲಾರ್ದಂಥವ್ರು ಯಾರು ಬುಕ್ ಇಲ್ಲ. ನೀವು ವಾರನ್ ಬಫೆಟ್ ಅಂತ ಸರ್ಚ್ ಮಾಡಿದರೆ ಅವ್ರ ಸೈಕಾಲಜಿ, ಅವ್ರು ಹೇಗೆ ಥಿಂಕ್ ಮಾಡ್ತಾರೆ, ಅವ್ರು ಹೇಗೆ ಇನ್ವೆಸ್ಟ್ ಮಾಡಿದ್ರು ಎಲ್ಲದೂ ಬರೆದಿದ್ದಾರೆ. ಬಟ್ ಯಾಕೆ ಇನ್ನೊಬ್ಬರು ವಾರನ್ ಬಫೆಟ್ ಬಾರ್ನ್ ಆಗಿಲ್ಲ? ಆಲ್ ಬಿಕಾಸ್ ಅವರು 10-11 ವರ್ಷದಿಂದ ಏನೋ ಇನ್ವೆಸ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಂತೆ, ಇಲ್ಲಿವರೆಗೆ ಇನ್ವೆಸ್ಟ್ ಮಾಡ್ತಾನೆ ಇದ್ದಾರೆ ಅಂದರೆ. ಆ್ಯಂಡ್ ಮೋರ್ ಓವರು ಒಂದು ಸ್ಟಾಕನ್ನು ಅವ್ರು ಅನಲೈಸ್ ಮಾಡ್ಬೇಕಾದ್ರೆ ನಾನು ಎಲ್ಲೋ ಓದಿದ್ದೆ 2-3 ವರ್ಷ ಅನಲೈಸ್ ಮಾಡ್ತಾರೆ. ಸೊ ಎಷ್ಟು ಜನರಿಗೆ 2 ದಿನನೂ ವೇಟ್ ಮಾಡುವಂಥ ಇದಿಲ್ಲ, ಪುರ್ಸೊತ್ತಿಲ್ಲ. ಸೊ ಇಂಥ ಸಿಚುವೇಶನ್ದಲ್ಲಿ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಿಮ್ಗೆ ಗೊತ್ತಾಗಿ ನೀವು ಮಾಡ್ತಾ ಇದ್ರೆ ಮಾಡಿ, ಬೇಸಿಕ್ ಅನಲೈಸಿಸ್ ಮಾಡಿ. ಯಾವುದೋ ಒಂದು ಟ್ರೆಂಡ್ ಇದೆ, ಯಾವುದೋ ಒಂದು ಯಾರೋ ಹೇಳ್ತಾ ಇದ್ದಾರೆ, ಅವರು ನನಗೆ ಟಿಪ್ ಕೊಡ್ತಾರೆ, ನಾನು ಮಾಡ್ತೀನಿ ಅಂತ ಮಾಡಿದರೆ ಮೋಸ ಹೋಗೋದು ಗ್ಯಾರಂಟಿನೇ. ಸ್ಟಾಕ್ ಮಾರ್ಕೆಟ್ದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಬಟ್ ಈ ಎಲ್ಲ ಫ್ಯಾಕ್ಟರ್ಗಳನ್ನ ತಿಳ್ಕೊಳ್ಬೇಕು ಅಂತ ಹೇಳ್ತೀರಾ. ಸ್ಟಾಕ್ ಮಾರ್ಕೆಟ್ ಈಸ್ ಒನ್ ಆಫ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಪ್ಷನ್ ಆನ್ ದಿಸ್ ಅರ್ತ್ ಫಾರ್ ದ ಲಾಂಗ್ ಟರ್ಮು. ಬಟ್ ಯಾವ ರೀತಿ ಮಾಡ್ತೀರಂತ ನಿಮ್ಗೆ ಗೊತ್ತಿರಬೇಕು. ನಿಮ್ಗೆ ಗೊತ್ತಿಲ್ಲದೇ ಮಾಡಿದರೆ ಎಷ್ಟೋ ಜನ ಸ್ಟಾಕ್ ಮಾರ್ಕೆಟ್ದಲ್ಲಿ ದುಡ್ಡು ಕಳ್ಕೊಂಡ್ಬಿಟ್ಟು ಅದು ಗ್ಯಾಮ್ಲಿಂಗು, ಅದರಲ್ಲಿ ಲಾಸ್ ಇದೆ, ಬರೀ ಲಾಸೇ ಆಗುತ್ತೆ, ಬ್ಯಾಂಕ್ ಎಫ್ ಡಿಯಲ್ಲಿ ಇಟ್ಟರೆ ಒಳ್ಳೆಯದು ಅಂತ ಅಂದ್ಕೊಂಡವ್ರು ಇದ್ದಾರೆ. ಈಗ ಸಿಂಪಲಾಗಿ ಹೇಳ್ಬೇಕಂದ್ರೆ ಯಾರ್ಯಾರು 1.5-2 ವರ್ಷದಿಂದ ಇನ್ವೆಸ್ಟ್ ಮಾಡಿದ್ದಾರಲ್ಲ ಅವರೆಲ್ಲರೂ ದೇ ಆರ್ ಸಿಟ್ಟಿಂಗ್ ವಿತ್ ಲೆಸ್ ದೆನ್ ಬ್ಯಾಂಕ್ ಎಫ್ ಡಿ ರಿಟರ್ನ್ಸು. ಯಾಕಂದರೆ ಮಾರ್ಕೆಟ್ ಫ್ಲಾಟ್ ಇದೆ. ಹೌದು. ಸೊ ಮತ್ತೆ ಹೈ ರೇಟ್ ಇದ್ದಾಗ ತಗೊಂಡ್ರು ಕೂಡ ಕಮ್ಮಿ ಇರುತ್ತೆ. ಹೌದು. ಲಾಂಗ್ ಟರ್ಮ್ ಅಲ್ಲಿ ಯಾವ ಸೇಲ್ ಮಾಡ್ತೀವಿ ಅಂತ ನೋಡ್ಕೊಂಡು ನಾವು ಕರೆಕ್ಟ್ ಇದು ಮಾಡಬೇಕು. ಅದು ಮತ್ತೆ ಒಂದು ರೀತಿಲಿ ಇದು ಅಷ್ಟು ಲಿಕ್ವಿಡ್ ಅಲ್ಲ ಅಂತ ತಿಳ್ಕೊಂಡು ಮಾಡಬೇಕು. ಅಲ್ಲ, ಲಿಕ್ವಿಡಿಟಿ ಇರುತ್ತೆ, ಇದ್ರೂನು ಲಾಸ್ ಅಂಡ್ ಪ್ರಾಫಿಟ್ ಆಗೋ ಚಾನ್ಸಸ್ ಇರುತ್ತೆ. ಹೌದು. ಸೊ ನೀವು ಹೇಗೆ ರಿಯಲ್ ಎಸ್ಟೇಟು ಮತ್ತು ಗೋಲ್ಡನ್ನು ನೀವು ನೆಕ್ಸ್ಟ್ ಜನರೇಷನ್ಗೆ ತೊಗೊಂಡು ಹೋಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡ್ತೀರಲ್ಲ, ಆ ಥರ ಮೈಂಡ್ಸೆಟ್ ಇಂದ ಇರೋದು ಒಳ್ಳೆಯದು. ಇದ್ದಾಗ ಓಕೆ, ಒಂದು ಒಳ್ಳೆ ರೇಟ್ ಬಂತು ಅಥವಾ ನಂಗೆ ಒಂದು ಒಳ್ಳೆ ಅನಿವಾರ್ಯತೆ, ನಿಜವಾದ ಅನಿವಾರ್ಯತೆ ಇದೆ ಅಂತಂದಾಗ ಆವಾಗ ಇದು ಮಾಡ್ಕೋಬೇಕು. ಯಾವಾಗ ಬೇಕು ತಗೊಂಡು ಕೊಡೋದು ಅನ್ನೋ ವಾಲಟಿಲಿಟಿ, ಅದ್ರಲ್ಲಿ ನಾವು ಹೇಗೆ ತೋರಿಸ್ತೀವೋ ನಮ್ಮ ಫೈನಾನ್ಷಿಯಲ್ ವಾಲಟಿಲಿಟಿ ಕೂಡ ಬಂದಿತ್ತು ಅನ್ನೋ ರಿಸ್ಕ್ ಅನ್ನ ತಿಳ್ಕೋಬೇಕು ಅಂತ. ಕರೆಕ್ಟ್. ಅದೇ ಹೇಳಿದಾಗೆ ಲಾಂಗ್ ಟರ್ಮ್ ನಿಮ್ಮ ಗುರಿ ಇದ್ರೆ ಮಾತ್ರ ಇನ್ವೆಸ್ಟ್ ಮಾಡಿ. ನಿಮಗೇನಾದರೂ 3 ವರ್ಷದಿಂದ 5 ವರ್ಷದ ಒಳಗಡೆ ನಾನು ದುಡ್ಡು ಬೇಕಾಗಿದೆ, ನಾನು ಇಮಿಡಿಯೇಟಾಗಿ ರೀಚ್ ಆಗಬೇಕು, ನಾನು ಇಮಿಡಿಯೇಟಾಗಿ ದುಡ್ಡು ಮಾಡ್ಬೇಕಂದ್ರೆ ಎಂದೂ 1 ರೂಪಾಯಿನೂ ಸ್ಟಾಕ್ ಮಾರ್ಕೆಟ್ದಲ್ಲಿ ಯಾರೇ ಬಂದು ಹೇಳಿದ್ರು ಮಾಡಬೇಡಿ. ಯಾಕೆಂದರೆ ಶಾರ್ಟ್ ಟರ್ಮ್ದಲ್ಲಿ ಯಾರಿಗೂ ಗೊತ್ತಿಲ್ಲ ಎಷ್ಟು ರಿಟರ್ನ್ಸ್ ಕೊಡುತ್ತೆ ಅಂತ. ಸ್ಟಾಕ್ ಮಾರ್ಕೆಟ್ದಲ್ಲಿ 20-30% ಲಾಸ್ ಆದವರು ಇದ್ದಾರೆ, 20-30% ರಿಟರ್ನ್ ತೊಗೊಂಡವರು ಇದ್ದಾರೆ, ಬ್ಯಾಂಕ್ ಎಫ್ ಡಿಗಿಂತ ಕಮ್ಮಿ ರಿಟರ್ನ್ ತೊಗೊಂಡವರು ಇದ್ದಾರೆ. ಸೊ ಈ ಲಾಂಗ್ ಟರ್ಮ್ ವ್ಯೂವಿಂದ ನಿಮಗೆ ಅನಲೈಸಿಸ್ ಮಾಡುವಂಥ ಶಕ್ತಿ ಇದ್ದರೆ ಮಾತ್ರ ನೀವು ಸ್ಟಾಕ್ ಮಾರ್ಕೆಟ್ದಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್. ಸ್ಟಾಕ್ ಮಾರ್ಕೆಟ್ ವಿಚಾರ ಬಂದಾಗ ಇನ್ನಷ್ಟು ಬೇರೆ ಬೇರೆ ಎಲಿಮೆಂಟ್ಸ್ ಇದೆ, ಮತ್ತೆ ಎಲ್ಲ ವಿಚಾರ ಡೀಪ್ ಆಗಿ ಮಾಡೋಣ, ಅದನ್ನು ಮುಂದಿನ ದಿನಗಳಲ್ಲಿ ಖಂಡಿತ ಮಾತಾಡಬೇಕು. ಥ್ಯಾಂಕ್ ಯು. ಇದು ಈ ಹೊತ್ತಿನ ಮನಿ ಮಂತ್ರ. ಬಡಕೆಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗಾಗಿ ಇದೇ ರೀತಿಯ ಹಲವಾರು ಮಾಹಿತಿ, ಸ್ವಲ್ಪ ಮನೋರಂಜನೆ ಭರಿತ ಸರಣಿಗಳು ಕಾಯ್ತಾ ಇರ್ತವೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.